ಮಂಡ್ಯ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆಯ ಬಾಯ್ಲರ್ಗೆ ಇಂದು ಅಗ್ನಿ ಸ್ಪರ್ಶ ಮಾಡಲಾಗಿದ್ದು, ಜುಲೈ 15 ರಿಂದ ಕಬ್ಬು ಅರೆಯುವಿಕೆ ಪ್ರಾರಂಭವಾಗಲಿದ್ದು, ಜಿಲ್ಲಾಧಿಕಾರಿಗಳಾದ ಡಾ. ಕುಮಾರ ಹಾಗೂ ಮೈಶುಗರ್ ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್, ಎನ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ ಹಾಗೂ ಕಾರ್ಖಾನೆಯ ವ್ಯವಸ್ಥಾಪಕ ಮಂಗಲ್ ದಾಸ್ ಅವರು ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಅಧಿಕೃತವಾಗಿ ಕಾರ್ಖಾನೆಯ ಆರಂಭಕ್ಕೆ ಚಾಲನೆ ನೀಡಿದರು. ಬಳಿಕ ಕಾರ್ಖಾನೆಯ ಎಮಿಲ್ಗೆ ಕಬ್ಬನ್ನು ಹಾಕುವ ಮೂಲಕ ಕಬ್ಬು ಅರೆಯುವಿಕೆಗೆ ತಾತ್ಕಾಲಿಕವಾಗಿ ಚಾಲನೆ ನೀಡಲಾಗಿದ್ದು, ಜುಲೈ ಅಧಿಕೃತವಾಗಿ ಆರಂಭವಾಗಲಿದೆ. ಕಾರ್ಖಾನೆಯ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ಅವರು ಮಾತನಾಡಿ, ಕಾರ್ಖಾನೆಯನ್ನು ಎಲ್ಲ ರೀತಿಯಲ್ಲೂ ಸಜ್ಜುಗೊಳಿಸಲಾಗಿದೆ. ಪ್ರತಿನಿತ್ಯ 300-500 ಟನ್ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ. ಶೇ. 8.5% ಸಕ್ಕರೆ ಇಳುವರಿ ನಿರೀಕ್ಷಿಸಲಾಗಿದೆ. ಕಳೆದ ವರ್ಷ ಕಬ್ಬು ಪೂರೈಸಿದ ಎಲ್ಲ ರೈತರಿಗೂ ಕಬ್ಬಿನ ಹಣವನ್ನು ಪಾವತಿಸಲಾಗಿದೆ. ಈ ವರ್ಷ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ 15 ದಿನದೊಳಗೆ ಹಣವನ್ನು ಬಟವಾಡೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇದೇ ಸಂದರ್ಭ ಕಳೆದ ಸಾಲಿನಲ್ಲಿ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಸರ್ಕಾರದ ಆದೇಶದಂತೆ 50 ರೂ. ಪ್ರೋತ್ಸಾಹ ಧನದ ಚೆಕ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ. ಕುಮಾರ್, ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್, ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂ.ಎಸ್. ಚಿದಂಬರ್, ಮುಡ ಅಧ್ಯಕ್ಷ ಬಿ.ಪಿ. ಪ್ರಕಾಶ್, ಮೈಸೂರು ಸಕ್ಕರೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮಂಗಲ್ ದಾಸ್, ಪ್ರಧಾನ ವ್ಯವಸ್ಥಾಪಕ ಕೆ. ವೀರೇಶ್, ಶ್ರೇಯ ಮ್ಯಾನ್ ಪವರ್ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ರೈತ ಮುಖಂಡರು ಹಾಜರಿದ್ದರು. ಶ್ರೀಧರಣ ಹಿಂದೂ ಕೇಳ್ಕಣ ಬೆಂಕಿ ಕಣ್ಲೆ ಈಗ ಹಾಕಣ. ಅಲ್ಗೆ ಬೇಡ ಚಂದ್ರಣ್ಣ ಮಾಧ್ಯಮ ಸ್ನೇಹಿತರೆ, ಇವತ್ತು ಇವತ್ತು ನಮ್ಮ ಮೈಸೂರು ಸಕ್ಕರೆ ಕಂಪನಿಯ 26-27ನೇ ಹಂಗಾಮಿನ ಬಾಯ್ಲರ್ ಪೂಜೆಯನ್ನು ಮಾಡಿದ್ದೀವಿ. 14, 13 ಅಥವಾ 15ನೇ ತಾರೀಕು ಕಬ್ಬು ನುರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಜೊತೆಗೆ ಸರ್ಕಾರದ ಸೂಚನೆಯಂತೆ ಕಾರ್ಖಾನೆಗಳು ಕೊಡಬೇಕಾಗಿದ್ದಂಥ 50 ರೂಪಾಯಿ ಪ್ರತಿ ಟನ್ಗೆ ರೈತರಿಗೆ ಪ್ರೋತ್ಸಾಹ ಧನವನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ನುರಿಸ್ತಕ್ಕಂಥ ಯಾವುದೇ ಖಾಸಗಿ ಕಾರ್ಖಾನೆಗಳು ಇವತ್ತಿನವರೆಗೂ ಕೂಡ 50 ರೂಪಾಯಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರೈತರಿಗೆ ಮನಸ್ಸು ಮಾಡಿಲ್ಲ. ಆದರೆ ಮೈಸೂರು ಸಕ್ಕರೆ ಕಂಪನಿ ಸರ್ಕಾರದ ಹಣಕಾಸಿನ ನೆರವು ಪಡೆದಲೇನೆ ತನ್ನ ಒಂದು ಅನುದಾನದಲ್ಲೇ ನಮ್ಮೆಲ್ಲ ರೈತರಿಗೆ ಇವತ್ತು ಸರಬರಾಜು ಮಾಡಿದವರು 50 ರೂಪಾಯಿ ಕೊಡ್ತಾ ಇದ್ದೀವಿ. ಈ ಮೂಲಕ ಮಂಡ್ಯ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಿಮ್ಮ ವ್ಯಾಪ್ತಿನಲ್ಲಿ ನೀವು ಸರಬರಾಜು ಮಾಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಂದ 50 ರೂಪಾಯಿನ ಪಡೆ ತನಕ ನೀವು ಯಾರೂ ಕೂಡ ಕಬ್ಬನ್ನ ಸರಬರಾಜು ಮಾಡಬೇಡಿ. ಒಂದು ವೇಳೆ ನೀವು ಸರಬರಾಜು ಮಾಡಿದ್ರೆ
ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ 50 ರೂಪಾಯಿ ಅವ್ರು ಕೊಡ್ತಕ್ಕಂಥ ಮನ್ಸು ಮಾಡೋದಿಲ್ಲ. ತಾವು ಸರಬರಾಜು ಮಾಡಲಿಲ್ಲ ಅಂತಂದ್ರೆ ಮೈಸೂರು ಸಕ್ಕರೆ ಕಂಪನಿ ರೀತಿಯಲ್ಲಿ ನೀವು ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅವರು ಸಹಕಾರ ನೀಡ್ತಾರೆ, 50 ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಾರೆ ಅಂತಕ್ಕಂಥ ಒಂದು ಮನವಿಯನ್ನ ನಮ್ಮೆಲ್ಲ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರಿಗೆ ವ್ಯಕ್ತಪಡಿಸ್ತಾ ಈ 26-27ನೇ ಸಾಲಿನಲ್ಲಿ ಯಶಸ್ವಿಯಾಗಿ ಕಬ್ಬು ನುರಿಸ್ತಕ್ಕಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ. ಜಿಲ್ಲೆಯ ಜನಕ್ಕೆ ಮತ್ತು ನಮ್ಮ ನಾಯಕರಿಗೆ ಜೊತೆಗೆ ಸರ್ಕಾರಕ್ಕೆ ಅತ್ಯುತ್ತಮವಾದ ಹೆಸರನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಹಿಂದಿನಂತೆ ಇರಲಿ ಅಂತ ಮನವಿ ಮಾಡ್ತೀವಿ. 5,44,000 ಟನ್ ಒಪ್ಪಿಗೆ ಆಗಿದೆ. ಆ ಒಪ್ಪಿಗೆ ಕಬ್ಬನ್ನ ನಾವು ಬುಧವಾರದಿಂದ ಅರಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಶಸ್ವಿಯಾಗಿ ಕಬ್ಬು ಯಾರು ಒಪ್ಪಿಗೆ ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲಾ ಕಬ್ಬನ್ನು ಕೂಡ ನಾವು ಹಂತವಾಗಿ ನುರಿಸ್ತೀವಿ ಅಂತಕ್ಕಂಥ ಭರವಸೆನ ನೀಡ್ತೀವಿ. ಯಾವುದೇ ರೀತಿ ತೊಂದರೆ ಆಗುದಿಲ್ಲ. ಈಗ ಆಲ್ರೆಡಿ ನಮ್ಮವರೆಲ್ಲ ಆಳುಗಳನ್ನ ಕಟಾವು ಲೇಬರ್ ಕರ್ತರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತಮ್ಮ ಜೊತೆ ಮಾಧ್ಯಮ ಸ್ನೇಹಿತರ ಜೊತೆ ಪದೇ ಪದೇ ಸಂಪರ್ಕ ಇಟ್ಕೊಂಡು ನಮ್ಮ ಕಾರ್ಖಾನೆ ಅಭಿವೃದ್ಧಿಯನ್ನ ನಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀವಿ. 3,383 FRP 1 ತಿಂಗಳೊಳಗಡೆ ಸರಬರಾಜು ಮಾಡಿದಂತ ಕಬ್ಬಿಗೆ ರೈತರಿಗೆ ಒಂದೇ ಕಂತಿನಲ್ಲಿ ಕೊಡ್ತಕ್ಕಂಥ ಪ್ರಕ್ರಿಯೆನ ನಾವು ಮಾಡ್ತೀವಿ. ಇಲ್ಲ ಇದ್ರಲ್ಲ ನಮ್ಮ ಸಚಿನ್ ಚಲುವರಾಯಸ್ವಾಮಿ ಇಲ್ಲ, MLA ಅವರು, ಮಂಡ್ಯ MLA ಅವರು ಹುಷಾರಿಲ್ಲ. ಬಾಬು ಬಂಡಿಸಿದೇಗೌಡರು ಔಟ್ ಆಫ್ ಸ್ಟೇಷನ್, ನರೇಂದ್ರನೂ ಕೂಡ ಔಟ್ ಆಫ್ ಸ್ಟೇಷನ್. ಹಾಗಾಗಿ ಅವರು ತನ್ನ ಸೂಚನೆ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡಿ ಅಂತ. ಅವರೆಲ್ಲರೂ ಸಹಕಾರ ಆಶೀರ್ವಾದ ನಮ್ಗೆ ಇದ್ದೇ ಇರ್ತದೆ. ಅಲ್ಲ